ಯಾವುದೇ ಮೂಮೆಂಟ್ಸ್ ಇರ್ಬೋದು, ಎಂಥದ್ದೇ ಸಿಚುವೇಶನ್ಸ್ ಇರ್ಬೋದು, ಸರ್ಕಾರದ ಸ್ಪಂದನೆ ಇದುವರೆಗೂ ನಿಮ್ಗೆ ಯಾವ ಥರ ಸಿಕ್ಕಿದೆ? ಪ್ಲಸ್ ಆರ್ ಮೈನಸ್. ಈಗ ಯುದ್ಧದ ಸನ್ನಿವೇಶನೂ ನಾವು ನೋಡಿದ್ದೀವಿ, ನಮ್ಮ ಕನ್ನಡಿಗರು ಇತರ ದೇಶಗಳಲ್ಲಿ ಸಾಧನೆ ಮಾಡಿರೋದು ನೋಡಿದ್ದೀವಿ. ಬಟ್ ಸರ್ಕಾರದ ಸ್ಪಂದನೆ ಈ ಮೂಮೆಂಟ್ಸಲ್ಲಿ ಹೆಂಗಿರುತ್ತೆ? ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಸ್ಪಂದನೆ ಇತ್ತೀಚೆಗೆ ನಮ್ಮ ಒಂದು 3 ಘಟನೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೆ. ಒಂದೇನೆಂದರೆ ಕೊರೋನಾ ಸಂದರ್ಭ. ಕೊರೋನಾ ಸಂದರ್ಭದಲ್ಲಿ ನಮಗೆ ಅಲ್ಲಿ ಲಾಕ್ಡೌನ್ ಆಯಿತು, ಅಲ್ಲಿಂದ ಯಾವುದೇ ಫ್ಲೈಟ್ ಬರ್ತಾ ಇದ್ದಿಲ್ಲ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೆ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದಾಗ ನಮಗೆ ಬೇಕಾದಂಥ ಯಾಕೆಂದರೆ ಇಲ್ಲಿ ಒಂದು ಬೇಕಾದಂಥ ಸಚಿವಾಲಯ ಇದ್ದಿಲ್ಲ, ಅಲ್ಲ ಡೆಪ್ಯೂಟಿ ಚೇರ್ಮನ್ ಇದ್ದಿಲ್ಲ. ಬಟ್ ಆದರೂ ಅದಕ್ಕಿಂತ ಮಾಜಿಯಾಗಿದ್ದರು ನಮ್ಮ ಆರತಿ ಕೃಷ್ಣ ಮೇಡಮ್ ಅವರು. ನಾವು ನಮ್ಮ ಮಾಜಿ ಡೆಪ್ಯೂಟಿ CM ಡೆಪ್ಯೂಟಿ ಚೇರ್ಮನ್ ಫಾರ್ ದಿ NRI ಫೋರಮ್ ಅವರನ್ನು ಭೇಟಿ ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ ನಾವು ಒಂದು 170ಕ್ಕಿಂತ ಹೆಚ್ಚು ಫ್ಲೈಟನ್ನು ಕಳಿಸಿದ್ದೀವಿ. ಅದಕ್ಕೆಲ್ಲ ಸಹಕಾರ ಮಾಡಿರೋದು ನಮ್ಮ ಆರತಿ ಮೇಡಮ್. ಆನಂತರ ಇತ್ತೀಚೆಗೆ ಇರಾನ್ ವಾರ ಆಯಿತು. ಇರಾನ್ ವಾರಲ್ಲಿ ಕರ್ನಾಟಕದಿಂದ ಬಂದಂಥ 700 ಮೆಂಬರ್ಸಲ್ಲಿ ಸ್ಟ್ಯಾಂಡರ್ಡ್ ಆಗಿದ್ರು. ಇಲ್ಲಿ ಇವರು UAEಗೆ ಇದಕ್ಕೆ ಬಂದಿದ್ರು ಸುತ್ತಾಡಲಿಕ್ಕೆ. ಸೊ ಇವರನ್ನು ಕಳಿಸ್ಬೇಕಾದ್ರೆ ಫ್ಲೈಟ್ ಇಲ್ಲ. ಅವ್ರದ್ದು ಕೊಡೆ ಅಂದರೆ ಲಾಸ್ಟ್ ಡೇಸ್ ಅವ್ರದ್ದು ಹೋಟೆಲ್ ಸ್ಟೇನವ್ರಿಗೆ ಏನಿತ್ತು ಪ್ಯಾಕೇಜಲ್ಲಿ ಬಂದಿದ್ರು, ಹೋಟೆಲ್ನವರಿಗೆ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಇದ್ದಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಕನ್ನಡ ಸಂಘಟನೆಗಳ ಒಟ್ಟಾಗಿ ನಮ್ಮ ರೊನಾಲ್ಡ್ ಕೊಲೋಸ್ ಅವರ ನೇತೃತ್ವದಲ್ಲಿ ನಾವೇನು ಮಾಡಿದ್ವಿ, ಹೆಲ್ಪ್ಲೈನ್ ಅಂತ ರೆಡಿ ಮಾಡಿದ್ವಿ. ಹೆಲ್ಪ್ಲೈನ್ ರೆಡಿ ಮಾಡಿ ಇಮಿಡಿಯೇಟ್ ಆಗಿ ಡಿಸ್ಕಸ್ ಮಾಡಿ ಅವ್ರಿಗೆ ಏನೆಲ್ಲ ಬೇಕಾ ಹೋಟೆಲ್ನವರಿಗೆ ರಿಕ್ವೆಸ್ಟ್ ಮಾಡಿ ಅವರನ್ನು ಇಟ್ಕೊಳ್ಳಿ, ಏನಾದರೂ ನಿಮಗೆ ಸಮಸ್ಯೆ ಇದ್ರೆ ನಾವು ಇದು ಮಾಡ್ತೀವಿ ಅಂತ ಎಲ್ಲ ಸಂಘಟನೆ ಅದು ನೇತೃತ್ವ ವಹಿಸಿರೋದು ರೊನಾಲ್ಡ್ ಕೊಲೋಸ್ ಸರ್. ಆ ಮುಖಾಂತರ ಇವರು ಇಮಿಡಿಯೇಟ್ ಆಗಿ ಚಾರ್ಟರ್ಡ್ ಫ್ಲೈಟಿಗೂ ಆಫರ್ ಮಾಡಿದರು. ಬಟ್ ನಾವೇನು ಮಾಡಿದ್ವಿ, ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಮಾಡೋಣ ಅಂತ. ಬಟ್ ಅದರ ಅವಶ್ಯಕತೆ ಬಂದಿಲ್ಲ ನಮಗೆ. ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ನಿರಂತರವಾಗಿ ಸ್ಪಂದಿಸಿದಾಗ ನಿಜವಾಗ್ಲೂ ಸರ್ಕಾರದಲ್ಲಿ ಅದಕ್ಕಾದ ಒಂದು ಡಿಪಾರ್ಟ್ಮೆಂಟ್ ಇಲ್ಲ ನಮಗೆ ಸ್ಪಂದನೆ ಮಾಡಲಿಕ್ಕೆ. ರ್ಯಾಂಡಮ್ ಆಗಿ ಯಾರನ್ನೋ ಒಬ್ಬರನ್ನು ಅಪ್ರೋಚ್ ಇದು ಮಾಡಿದೆ ಅಪಾಯಿಂಟ್ಮೆಂಟ್, ಬಟ್ ಅವರು ನಮಗೆ ರೀಚ್ ಆಗಿಲ್ಲ. ಸೊ ಅದಕ್ಕೆ ಸರ್ಕಾರ ಹಾಗೂ ನಮ್ಮ ನಡುವೆ ಇರುವ ಒಂದು ಪ್ರಾಪರ್ ಕೊಂಡಿ ಅಂತ ಇರಬೇಕಾದ್ರೆ ಅದಕ್ಕೆ ಒಬ್ಬರು ಸಚಿವರು ಬೇಕು, ಒಂದು ಸಚಿವಾಲಯ ಬೇಕು. ಆ್ಯಂಡ್ ಆ ಮುಖಾಂತರ ನಮ್ಮ ಸಮಸ್ಯೆಗೆ ನಾವು ಅವ್ರು ಸಂಧಿಸ್ಬೋದು. ಆ್ಯಂಡ್ ಅಭಿವೃದ್ಧಿಗೂ ಕೂಡ ಪೂರಕವಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಇಷ್ಟರವರೆಗೆ ಸಚಿವಾಲಯ ಇಲ್ಲದ್ರಿಂದ ನಮಗೆ ದೊಡ್ಡ ರೀತಿಯ ಹಿನ್ನಡೆಯಾಗಿದೆ. ಸೊ ಅದಕ್ಕಾಗಿ ನಾವೇನು ಮಾಡಿದ್ವಿ, ಇಂಟರ್ನ್ಯಾಷನಲ್ ಕನ್ನಡಿಗ ಫೆಡರೇಷನ್ ಮುಖಾಂತರ 32 ದೇಶಗಳ 128 ಸಂಘಟನೆಗಳನ್ನ ನಾವೀಗ ನೆಟ್ವರ್ಕ್ ಮಾಡ್ಕೊಂಡಿದ್ದೀವಿ. ಮುಂದಿನ ಹಂತದಲ್ಲಿ ರೊನಾಲ್ಡ್ ಕೊಲೋಸ್ ಅವರ ನೇತೃತ್ವದಲ್ಲಿ ಯಾವ ರೀತಿ ರೂಪುರೇಷೆಗಳನ್ನು ಮಾಡಬೇಕು ಅಂತ ಕೂಡ ಅದರ ಬಗ್ಗೆ ನಾವು ಚಿಂತನೆ ಮಾಡಿದ್ದೀವಿ.